ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ನೋಡಿರಿ, ನಾವಂತ್ರ ಅವಾಗೆ ಎದ್ದೀನಿ ರೀ. ನಾನು ಎದ್ದು ಜಳಕ ಮಾಡ್ಕೆರೆ ಜಳಕ ಮಾಡಿ ಅಡುಗೆ ಮಾಡ್ಬೇಕ್ರಿ. ಇವಾಗ ಜಸ್ಟ್ ಈಗ ಅಡುಗೆ ಎಲ್ಲಕ್ಕ ಒಂದು 4 ರೊಟ್ಟಿ ಬಡ್ದೀನಿ ರೀ. ಇವಾಗ ಅನ್ನ ಸಾರು ಮಾಡ್ಬೇಕ್ರಿ. ನಾವು ಅಡುಗೆ ಅಂತ ನೀರು ಇಟ್ಟಿನಿ. ಜಳಕಕ್ಕೆ ಹೋಗ್ಯಾರ್ರಿ ಮಾಮನು. ರಾಯಣ ಎದ್ದಾನ್ರಿ. ನಮ್ಮ ರಚ್ಚು ರಾಧಿಕಾ ಮುಕ್ಕೊಂಡಾರ್ರಿ. ನೋಡ್ರಿ ನಮ್ಮ ರಾಧಿಕಾ ಮುಕ್ಕೊಂಡವ್ರ ರಚ್ಚು ಮನ್ಕೊಂಡಾಳ್ರಿ. ಆಕಿನೂ ನಿದ್ದೆ ಎತ್ತಿರಕಿಗೆ ಆಕೆ ಹೇಳದ್ರಾಗ ಮತ್ತು ಅನ್ನ ಸಾರು ಮಾಡ್ತೀನಿ ರೀ. ಇನ್ನು ಚಹಾ ಮಾಡಿಲ್ಲ. ಚಹಾ ಕುಡಿಬೇಕು ರೀ. ರೋಡ್ ಸೈಡ್ ಮನೆ ಅದಲ್ರಿ. ಭಾಳ ಅಂದ್ರೆ ಭಾಳ ಗಾಡಿಗಳು ಆವಾಜ್ ಅಂತ್ರ. ರಾತ್ರಿ ಕಿಟಕಿ ತೆರಿತೀವಿ, ರಾತ್ರಿನೂ ಆವಾಜ್ ಬರ್ತದೆ ರೀ. ಹಾಲಿನ ಕ್ಯಾನ ತಿಳಿಸ್ತಾರೆ ತಳಗ. ಅದಕ್ಕೆ ಹಾಲಿನ ಇದು ಇರ್ತಾವಲ್ರಿ ಕ್ಯಾರೆಟ, ಅವು ಇಳಿಸೋ ಮತ್ತಿಗೆ ಟಪ್ ಟಪ್ ಅಂದ್ರೆ ಆವಾಜ್ ಬರ್ತಾವೆ ರಾತ್ರಿ ಬೆಳಗಂದು. ಈಗನೂ ಹಾಗೆ ಬರಾಕತ್ತೈತ್ರಿ. ಇವಾಗ ಅಡುಗೆ ಮಾಡ್ಬೇಕು ರೀ. ಆಕಿನೂ ಮುಕ್ಕೊಂದಳ. ನಮ್ಮದು ಜಳಕ ಆಗ್ಯದಲ್ಲ ಆಗ್ಯದ. ಚಹಾ ಮಾಡಬೇಕು, ಚಹಾ ಕುಡಿಬೇಕು. ಇನ್ನು ಅನ್ನ ಸಾರು ಅದು ಟೊಮೆಟೊ ಸಾರು ಮಾಡ್ಬೇಕಂದಿದ್ರಿ. ಆಮೇಲೆ ಮಾಮ ಹೇಳಿದ್ರು ಇದ್ರ ಸಾರು ಮಾಡಂತೇಳಿ. ಇದ್ರ ಸಾರು ಹೆಸರು ಬೇಳೆ ಸಾರು ಮೊನ್ನೆ ಒಂದು ಸಲ ಮಾಡಿದ್ರಿ. ಹೆಸರು ಬೇಳೆ ಸಾರು ಅದು ಅವ್ರಿಗೆ ಇಷ್ಟ ಆಗ್ಯದಂತ್ರಿ. ಅದೇ ಮಾಡನತ್ತಿರ ಅವರು. ಅದಕ್ಕಾಗಿ ಹೆಸರು ಬೇಳೆ ಸಾರು ಮಾಡತ್ತೀನಿ ರೀ ನಾನು. ಈ ಕಡೆ ಪಾಲಿಶ್ ಬೇಳೆ ಸಿಗ್ತಾವಲ್ರಿ, ಅವು ಪಾಲಿಶ್ ಬೇಳಿದ್ದು ಹೆಸರು ಬೇಳೆ ಸಾರು. ಆಮೇಲೆ ಅನ್ನ ಮಾಡ್ತೀನಿ ರೀ. ರೊಟ್ಟಿ ಬಡ್ದಿನ ಅವ್ರು ಕುರ್ತ್ಯಾಗ ಕಟ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಅಂತೇಳಿ. ನಾವು ಮನ್ಯಾಗ ಇರ್ತೀವಿ, ರೊಟ್ಟಿ ಉಣಂಗಿಲ್ಲ ರೀ. ಚಪಾತಿ ಇದ್ರೆ ಉಣ್ತಿದ್ವಿ, ರೊಟ್ಟಿ ಉಣಂಗಿಲ್ಲತ್ತೆ. ಅನ್ನ ಮಾಡ್ಕೊಳಕತ್ತೀನಿ ರೀ ನಾನು. ಮೊನ್ನೆತ್ತೇಳಿ ನಂದು ತಾಳಿ ಸರ ಕಟ್ಟಾಗಿತ್ತಲ್ರಿ. ನಿನ್ನೆತ್ತೇಳಿ ದಾರ ತೊಗೊಂಬಂದು ಗಟಾಸಿನಿ ರೀ ನಾನು. ಒಂದು ಸ್ವಲ್ಪ ದಪ್ಪ ಇತ್ತಿದ್ದು ದಾರ, ಅದ್ರೊಳಗೆ ಕರ್ಮಣಿ ಹೋಗಲ್ವು. ಅದ್ರ ಕಲೆಗೆ ಮತ್ತು ಅದೇ ದಪ್ಪದ ಅಂದ್ರೆ ರುದ್ರಾಕ್ಷಿ ಮಣಿ ಇದು ಮಾಡ್ತಾರಲ್ರಿ, ಅಷ್ಟು ದಮ್ಮಿತ್ತು. ಇರೋಣ ಅದಕ್ಕೆ 4 ಪಳಕ್ ಮಾಡಿದ್ರಿ. ಅದ್ರಾಗ ದಾರದಾಗೆ 4 ಎಳೆ ಹುಚ್ಚನ ಸಣ್ಣ ಇತ್ತು. ಅವಾಗ ಗಟಾಸಿನಿ ರೀ ಚೆಂದಾಗಿ ನಾನು. ಇವಾಗ ಹಾಕೊಂಡೀನಿ ರೀ. ಯಾಕಂದ್ರೆ ಅದು ಗಂಟನ ಅಂತೀವಿ ನಾವು. ಉದ್ದ ತಾಳಿ ಸರ ಐತಲ್ರಿ ನಂದು, ಅದಕ್ಕೆ ಗಂಟನ ಅಂತೀನಿ. ಅದು ಹಾಕೊಳ್ಳೋಣ ಮಲ್ಗು ಮತ್ತಿಗೆ ಇರ್ತದ ಇದು ಆತಿತ್ತು ರೀ. ನೆಗ್ಲಾಗತ್ತಿತ್ತು ಗುಳ್ಳುಗಳು ಇವೇನಿರ್ತಾವಲ್ರಿ, ಇವು ನೆಗ್ಲಾಗತ್ತಿವು. ಅದ್ರ ಕಡೆಗೆ ನಾನು ತೆಗೆದಿಟ್ಟು ಇದು ಹ್ಯಾಂಗರೇ ಆಗಲ್ಲಕಂದ್ರೆ ಗಟಾಸ್ರಿ. ಇವಾಗ ನೋಡ್ರಿ ಚೆಂದ ಆಗ್ಯದ. ಒಟ್ಟು ಹ್ಯಾಂಗಿತ್ತು ಮೊದಲು ಹಾಗೆ ಗಟಾಸಿನಿ ರೀ ನಾನು. ಸೂಜಿ ದಾರ ತೊಗೊಂಬಂದಿದ್ರಿ ನಾನು. ದಾರ ಆಗಿತ್ತು ಸ್ವಲ್ಪ ಐತ್ರಿ. ಅದ್ರ ಕಡೆಗೆ ಇಲ್ಲಿ ದಾರ ತರಿಸಿದ. ಅದು ಬರ್ಲಾರ ಬಟ್ಟೆಗೆ ಅದಕ್ಕೆ ಮತ್ತು 4 ಪದ್ರ ಮಾಡ್ಕೆರೆ ಗಟಾಸಿದ್ರಿ ನಾನು. ಇವಾಗ ಬ್ಯಾಳೆ ಕುದಿಯಕ್ಕೆ ಹಾಕೀನಿ ರೀ. ಬ್ಯಾಳೆ ಸಾರು ಮಾಡ್ತೀನಿ. ಆಮೇಲೆ ನಮ್ಮ ಕಡೆ ನಿನ್ನೆ ಮಳೆ ಬಂದದ್ರಿ. ಇಲ್ಲಿ ಬೆಂಗಳೂರಾಗ ಮಳೆ ಬಂದಿತ್ತು. 2-3 ಸಲ ಬಂತು ರೀ ಸಣ್ಣಾಗಿ. ಇವಾಗ ಹವಾಮಾನ ನೋಡ್ರಿ ಎಷ್ಟು ಚಂದ. ಬೆಳಗ್ಗೆ ಬರ್ತೀವಿ ತೋರಿಸ್ತೀನಿ ಅಂತ ನೋಡ್ರಿ. ಇಲ್ಲಿ ನಮ್ಮ ರಚ್ಚು ಆಮೇಲೆ ನಮ್ಮ ರಾಧಿಕಾ ಇನ್ನೂ ಮುಕ್ಕೊಂಡಾರ. ರಾಯಣ ಅದ್ದಾನ್ರಿ. ಆಮೇಲೆ ಮಾಮನ ಎದ್ಕೆರೆ ಜಳಕ ಮಾಡಕ್ಕೆ ಹೋಗ್ಯಾರ್ರಿ ಅವರು. ಇವಾಗ ನಾನು ಒಂದು ಸೀಸ್ ಅಕ್ಕಿ ತೊಗೊಂಡು ಅಕ್ಕಿ ಹಸನ ಮಾಡ್ಬೇಕ್ರಿ. ಇವಾಗ ಮರನೂ ಇಲ್ಲೇ ಇಟ್ಟು ನೋಡ್ರಿ ಅಕ್ಕಿ ಹಸನ ಮಾಡ್ಬೇಕಂತೇಳಿ. ನೋಡ್ರಿ ಇವತ್ತಂತ್ರ ಹವಾಮಾನ ನೋಡ್ರಿ ಎಷ್ಟು ಚಂದದ ಅಂತೇಳಿ. ಯಾಕಂದ್ರೆ ನಿನ್ನೆ ಒಂದು ಸ್ವಲ್ಪ ಮಳೆ ಬಂದಿತ್ತಲ್ರಿ, ಅದಕ್ಕಲಾಗ ಇವತ್ತು ತಣ್ಣಗೆ ಹವಾಮಾನ ಹೊಂಟದ ನೋಡ್ರಿ. ಭಾಳ ಅಂದ್ರೆ ಭಾಳ ತಣ್ಣಗೆ. ಕಿಂಡಿಕಿ ಎದ್ದಗಳಿಗೆ ಕಿಂಡಿಕಿ ತೆರ್ಲಾಗತ್ತೀನಿ. ಒಂದು ಸೌನ AC ಹೊಡೆದಂಗೆ ಅಲ್ಲಾಗತ್ತೈತಿ. ಅಷ್ಟು ತಣ್ಣಗೆ ಬಿಟ್ಟಿತ್ತು ನೋಡ್ರಿ. ಅಷ್ಟು ತಣ್ಣಗದ. ಚಂದ ಅದ್ರಿ ಇವತ್ತು ಹವಾಮಾನ ಅಂತೀರ. ನಿನ್ನೆ ಮಳೆ ಬಂದದಲ್ರಿ, ಅದಕ್ಕೆ ಚಂದ ಇದು ಆಗ್ಯದ. ಆಮೇಲೆ ಇವತ್ತು ಅಡುಗೆಗೆ ಅಂತೇಳಿ ನಾನು ಒಂದು 4 ರೊಟ್ಟಿ ಬಡ್ದೀನಿ ರೀ. ರೊಟ್ಟಿ ಅವ್ರಿಗೆ ಕಟ್ಕೊಂಡು ಹೋಗ್ಲಿಕ್ಕೆ ಒಂದು ದಿವ್ಸ ಬ್ಯಾಳೆ ಹಾಕಿ ನೋಡ್ರಿ ಸಾರು ಮಾಡ್ಬೇಕಂತೇಳಿ. ಆಮೇಲೆ ಕಡೆ ಒಂದು ಸ್ವಲ್ಪ ಅನ್ನ ಇಡ್ತೀನಿ ರೀ. ಅನ್ನನೂ ಸಾರು ಬ್ಯಾಳೆ ಸಾರು ಹೆಸರು ಬೇಳೆ ಸಾರು ಮಾಡ್ಬೇಕನ್ನತ್ತೀನಿ ರೀ. ಹೆಸರು ಬೇಳೆ ಸಾರು ಅದ್ರಿ. ಇದು ಹೆಸರು ಬೇಳೆ ಹಾಕೀನಿ. ಟಮಾಟಿ ಖಾಲಿಯಾಗಿ ಅದಕ್ಕೆ ಟಮಾಟಿ ಹಾಕಿಲ್ರಿ ನಾನು. ಹಂಗೆ ಹಾಕೀನಿ ರೀ ಬ್ಯಾಳೆ. ಇವಾಗ ಒಂದು ದಿವ್ಸ ಅಕ್ಕಿ ಹಾಕ್ತೀನಿ ರೀ ಗ್ಯಾಸಿನ ಮೇಲೆ. ಇವತ್ತು ಅಕ್ಕಿ ಒಂದು ಬೇಕಲ್ರಿ. ಅನ್ನ ಬೇಕ್ರಿ ಅವ್ರಿಗೆ. ಅನ್ನ ಇದ್ದಿತ್ತಿಲ್ಲ ಅಂದ್ರೆ ನಡೆಯಂಗಿಲ್ಲ. ನೀರದಾವ ಹೆಂಗೂ. ಅನ್ನ ಇಟ್ಟು ಮಾಡ್ದಂದ್ರೆ ಆಯ್ತು ರೀ. ಎಲ್ಲ ರೆಡಿ ಆದಂಗೆ ಆಗ್ತದೆ. ಗ್ಯಾಸ್ ಹಚ್ಚಿನಿ. ನೀರು ಕಾಯಿಲ್ರಿ. ನೀರು ಕಾಯನ ಅಕ್ಕಿ ಹಸನ್ ಮಾಡಿ ಹಾಕ್ತೀನಿ. ಈ ಕಡೆ ಬ್ಯಾಳಿನೂ ಕುದಿಯಾಗತ್ತವ ನೋಡ್ರಿ. ಒಂದು 4 ರೊಟ್ಟಿ ಬಡ್ದೇನೆ ಅಂತ ಹೇಳಿನಲ್ರಿ. ಅವ್ರಿಗೆ ಕಟ್ಕೊಂಡು ಹೊಲಿಕ್ಕೆ ಬಡ್ದಿನಿ. ಜಾಸ್ತಿ ಏನು ಬಡ್ದಿಲ್ಲ ನೋಡ್ರಿ. ಇಲ್ಲಿ ಅವರು ಜಳಕ ಮಾಡತ್ತಾರ. ಅವ್ರಿಗೆ ಕಟ್ಕೊಂಡು ಹೊಲಿಕ್ಕೆ ಎಷ್ಟು ಬಡ್ದೀನಿ ರೀ. ನಾವೇನು ಮನೆಗೆ ರೊಟ್ಟಿ ಉಣಂಗಿಲ್ಲ. ಅನ್ನ ಆದ್ರೆ ಆಯ್ತು ರೀ ನಮಗೆ. ನೋಡ್ರಿ ಜಳಕಕ್ಕೆ ನೀರು ಇಟ್ಟಿನಿ.
ಜಳಕ ಮಾಡ್ಬೇಕ್ರಿ. ಇವ್ರೇನು ತೊಳಿಬೇಕು, ಎದ್ದೊಳಕ ಇನ್ನೂ ಎದ್ದಿಲ್ಲ ಅವರು. ಹೇಳ್ತಾರೆ ರೀ ಇವಾಗ ನೋಡೋದ್ರಾಗ ಹೇಳ್ತಾರೆ ಹಾಂ ಅನ್ಕೋತು. ನೋಡ್ರಿ ಇವಾಗ ಬ್ಯಾಳೆ ಕುದ್ದಾವ, ಎಲ್ಲ ಆಗ್ಯಾವ, ಮುಗಿಸ್ನ ಇಟ್ಟಿನಿ ಅವಕ್ಕೆ. ಆಮೇಲೆ ಹುಣ್ಚಿನ್ಕಾಯಿ ಏನ್ರಿ ನೆನೆ ಇಟ್ಟಿನಿ ರೀ. ಹುಣ್ಚಿನ್ಕಾಯಿ ಹಾಕ್ಬೇಕ್ರಿ ಸಾರಿಗೆ, ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದ. ಬೆಳ್ಳುಳ್ಳೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೋಡಿರಿ. ಆಮೇಲೆ ಇಲ್ಲಿ ಬೊಗಣಿಗೆ ಹಾಕಿಟ್ಟಿನಿ. ಇವಾಗ ಪಾಣೆ ಹೊಡಿತೀನಿ ರೀ. ಬರ್ರಿ ಇವಾಗ ಬ್ಯಾಳೆ ಸಾರು ಪಾಣೆ ಹೊಡಿತೀನತ್ತ. ಇದಕ್ಕೊಂದು ಸ್ವಲ್ಪ ಇವಾಗ ಎಣ್ಣೆ ಹಾಕೋತೀನಿ ರೀ ಪಾಣೆ ಹೊಡ್ಲಿಕ್ಕೆ. ಎಣ್ಣೆ ಹಾಕ್ಕೊಂಡಿನಿ. ಇವಾಗ ಜೀರಿಗೆ ಸಾಸಿವೆ ಹಾಕೋಬೇಕ್ರಿ ನಾ. ಒಂದು ಥೋಡೆ ಜೀರಿಗೆ ಸಾಸಿವೆ ಹಾಕೊಳತ್ತೀನಿ ನೋಡ್ರಿ. ಸಾಸಿವೆನೇ ಜಾಸ್ತಿ ಜೀರಿಗೆಕ್ಕಿಂತ. ಒಂದು ಸ್ವಲ್ಪ ಚಟ್ಪಟ್ ಅಂತ ಸಿಡತನ ಇಟ್ಟೀನಿ ರೀ. ಇಟ್ಕೆರೆ ಇದಕ್ಕೆ ನಾನು ಇವಾಗ ಗೋಳ ಹಾಕೋತೀನಿ ರೀ. ನೋಡಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳತ್ತೀನಿ. ಬೆಳ್ಳುಳ್ಳಿ ಹಾಕೊಂಡು ಹಂಗೆ ಒಂಥರ ಇದಕ್ಕೆ ಅರಿಶಿಣ ಹಾಕೋತೀನಿ ರೀ. ಬ್ಯಾಳಿ ಸಾರು ಅಂದ್ರೆ ಭಾಳ ಮಸ್ತ್ ಆಗ್ತದ ರೀ. ಮಾಮಾಗಂತ್ರ ಹೆಸರು ಬ್ಯಾಳಿ ಸಾರು ಮಾಡ್ತೀನಿ ರೀ, ಅದೊಂದು ಭಾಳ ಬೆಸ್ಟ್ ಆಗ್ತದ. ಆಮೇಲೆ ಒಂದು ಸ್ವಲ್ಪ ಖಾರ ಹಾಕೊಂಡಿ ನೋಡ್ರಿ. ಕೊತ್ತಂಬರಿ ಇಲ್ಲಾರ ಬಟ್ಟೆಗೆ ಹಾಕೊಂಡಿಲ್ರಿ. ಆಮೇಲೆ ತರಿಸಿ ಮ್ಯಾಗ ಹಾಕೋತೀನಿ ರೀ ಅದಕ್ಕೆ ನಾನು. ಇವಾಗ ಕುದಿಸಿದ ಬ್ಯಾಳೆ ಹಾಕೊಳಗತ್ತೀನಿ ನೋಡ್ರಿ. ಕುದಿಸಿ ಮುಗಿಸಿಟ್ಕೊಂಡಿಲ್ಲನ್ರಿ, ಅದು ಬ್ಯಾಳೆ ಹಾಕೊಳಗತ್ತೀನಿ. ಕಾಂಟ್ ಎದತ್ತೀರಿ ಅದು ಭಾಳ ಜಾಸ್ತಿ, ಸ್ವಲ್ಪ ಜಲ್ದಿ ಗರಂ ಐತಂಗೆ ಕಾಂಟ್ ಇರ್ತದ್ರಿ ಅದು. ನೋಡಿರಿ ಸಾರು ಅಂತ ರೆಡಿ ಆಗತ್ತದ. ಗಟ್ಟಿ ಬ್ಯಾಳೆ ಸಾರು, ಹೆಸರು ಬ್ಯಾಳೆ ಸಾರು ಚಂದ ಕುದಿಸ್ಬೇಕ್ರಿ. ಅದಕ್ಕೆ ಇನ್ನೂ ಹುಂಚಿ ಹುಳಿ ಹಾಕೊಂಡಿನಿ ನಾನು. ಇವಾಗ ನೋಡ್ರಿ ಹುಂಚಿ ಹುಳಿ ಕಲಸಾಕತ್ತೀನಿ. ಅದಕ್ಕೆ ಇದನ್ನು ಚಂದ ಕಲಸಿ ಮಾಡಿ ಹಾಕೋಬೇಕ್ರಿ. ಮಸ್ತ್ ಆಗ್ತದ್ರಿ ಹುಳಿ. ಆಮೇಲೆ ಜಾಸ್ತಿ ತನಕ ತಾತದ್ರಿ. ಇವಾಗ ಬ್ಯಾಸಿಗೆ ಅದಲ್ರಿ, ಬ್ಯಾಸಿಗೆನೂ ಜಲ್ದಿ ಹಳಸಂಗಿಲ್ಲ. ಇದು ಆಗ್ತದೆ, ಉಳಿತದೆ ಜಲ್ದಿ. ಸಂಜೆ ತನಕ ಹೋಗ್ತದ್ರಿ ಇದು. ಇಲ್ಲಿಕಂದ್ರೆ ಮಧ್ಯಾಹ್ನಗೆ ಹಳಸ್ಬಿಡ್ತದೆ. ಹುಂಚಿಕಾಯಿ ಹಾಕ್ಲಿಲ್ಲ ಅಂದ್ರೆ ಹುಂಚಿಕಾಯಿ ಹಾಕ್ಬೇಕ್ರಿ, ಬೆಸ್ಟ್ ಆಗ್ತದೆ ಒಣಗಿ. ನೋಡಿ ಹಾಕ್ಲಾಗತ್ತೆ ನೋಡಿ. ನಾನು ನೆನೆಸಿ ಹಾಕೋಬೇಕು ಚೆಂದಾಗಿ ಹುಂಚಿಕಾಯಿ. ಅದು ಇವತ್ತು ಯಾಕೆ ಇನ್ನೂ ನೀರು ಬಿಟ್ಟಾರೆ. ಡೈಲಿ ಇಟ್ಟಡಿಗೆ ನೀರು ತೆಗಿತಿರು. ಇವತ್ತು ನೀರು ಇರ್ತದಿನ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಗತ್ತೆ ನೋಡ್ರಿ. ರಚ್ಚು ಎದ್ದಿದಲ್ಲ, ಎಲ್ಲಿದ್ದಿ ನೋಡ್ರಿ ನಮ್ಮ ರಚ್ಚು. ಹಾಯ್ ಮಾಡು, ಹಾಯ್ ಮಾಡ್ರಿ. ನೋಡ್ರಿ ಇನ್ನ ಶಾದು ಮುಕ್ಕೊಂಡವ್ರಿ. ಈಕೆ ಎದ್ದ ಜಳಕ ಮಾಡ್ಯಾಳ. ರಾಯಣ ಜಳಕ ಮಾಡ್ಬೇಕ್ರಿ ನಾ. ಇವಾಗ ಒಣಗಿ ಅಂತ ಆಯ್ತು ರೀ. ಸಾರು ಅಂತ ಕುದಿಯಾಗತ್ತದ. ಸಾರು ಎಷ್ಟು ಕುದಿತಂದ್ರೆ ಆಯ್ತು ರೀ. ಅನ್ನನೂ ರೆಡಿ ಆಯ್ತು ನೋಡ್ರಿ ನಂದು. ಅವಾಗೆ ಆಗಳೇ ನಾನು ನೀರು ಹೆಸರು ಇಟ್ಟಿದಲ್ರಿ, ಅಕ್ಕಿ ತೊಳೆದು ಹಾಕಿದ. ಅನ್ನನೂ ಅವಾಗೆ ರೆಡಿ ಆಗ್ಯಾರ. ಒಂದು ಸ್ವಲ್ಪ ಕೊತ್ತಂಬರಿ ತಂದು ಮ್ಯಾಲೆ ಕೊತ್ತಂಬರಿ ಹಾಕ್ಬೇಕು ರೀ. ಇಲ್ಲೇನು ಕೊತ್ತಂಬರಿ ಐತೆ ಎಲ್ಲ 5 ರೂಪಾಯಿ ಕೊಟ್ರೆ ಆಯ್ತು ರೀ, ಸಿಗ್ತದೆ ಇಲ್ಲೇ ದುಕಾನ್ದಾಗ. ನಮ್ಮ ಊರದಾಗೆ ಕೊತ್ತಂಬರಿ ಸಿಗಂಗಿಲ್ಲ ರೀ. ಯಾಕಂದ್ರೆ ಯಾರೇ ಬಾಡತ್ತ ತೊಗೊಂಬಂದ್ರಂದ್ರೆ ಕೊತ್ತಂಬರಿ ಸಿಗಬೇಕು. ಇದಕ್ಕಂದ್ರೆ ಇಲ್ರಿ ನಮ್ಮ ಊರದಾಗಂತರು. ಇನ್ನೂ ಚಹಾ ಮಾಡಿಲ್ರಿ, ಚಹಾ ಮಾಡಬೇಕು. ಆರಿನ ಹಂಗೆ ಅದಾವು ನೋಡ್ರಿ. ಇಲ್ಲಿ ಊಟ ಎಲ್ಲ ಮಾಡ್ಯಾರ, ಮಾಡಿ ಹಂಗೆ ಇಟ್ರ ಅಂತೇಳಿ ಇರುವಾಗ್ಯಾವ ನೋಡ್ರಿ. ಇದ್ರಾಗ ಜಲ್ದಿನೇ ಆಗಿಬಿಟ್ರಿ. ಇವಾಗ ಇಲ್ಲಿ ಮನ್ಯಾಗಂತೂ ಜಾಸ್ತಿ ಇರುವಲ್ಲತ್ತವ್ರಿ. ಒಂದು ಸ್ವಲ್ಪ ಇದು ಮಾಡ್ಬೇಕಾಗ್ತದೆ, ಬಿಸಿಲಿಗೆ ಒಯ್ಬೇಕಾಗ್ತದ. ಸಾರು ಅಂದ್ರೆ ಸಾರಿಗೇನೂ ಆಗಲ್ರಿ, ಬರೀ ಅನ್ನ ಎಲ್ರಿ ಇಟ್ಟಿವಿ ಅಂದ್ರೆ ಆಯಿತು. ಎಲ್ಲ ಇದು ಆಗಿಬಿಡ್ತೈತ್ರಿ ಅನ್ನ. ಇರು ಆತವು. ಇವಾಗ ನೀರು ಹೋಗ್ಯಾವ್ರಿ. ಬೆಳಗ್ಗೆ ಎದ್ದು ಜಲ್ದಿ ನಾ ಎದ್ದು ಬಳಕ ಇವಾಗ ಹೋಗ್ಯಾವ. ಆಮೇಲೆ ತಿಕ್ಬೇಕಾಗ್ತದೆ ರೀ ಬಾಂಡ್ಯ.